ನಿತ್ಯಲ್ಲ ಡಿನ್ನರ್ ಹೊರಗೂ ನಡೆದದ, ಇಲ್ಲಿ ಇನ್ನರ್ನು ನಡೆದದ. ಡಿನ್ನರ್ ಹೊರಗಾಯ್ತು, ಸದನದಾಗ ನಾವು ನೋಡ್ಲಾಕತ್ತೀವಿ. ಇನ್ನರ್ನು ಗುಂಪಾಗ ಅಲ್ಲೆಲ್ಲೆಲ್ಲೆಲ್ಲೆ ಶಾಸಕರನ್ನು ತಗೊಂಡು ಮಾತಾಡೋದು, ವಿಶ್ವಾಸ ಗಳಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದು ಗುಂಪು ತೊಗೊಂಡು ಅವ್ರು ಅಡ್ಡಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಒಂದು ಗುಂಪು ಅಲ್ಲಲ್ಲಿ ಕೂತು ಒಳಗೆ ಇನ್ನರ್ ಪಾರ್ಟಿ ನಡೆದದೆ, ಡಿನ್ನರ್ ಪಾರ್ಟಿ ನಡೆದ. ಅಂದರೆ ಯಾವುದೂ ಶಾಂತಿಯಾಗಿಲ್ಲ. ಇದೇನೋ ಭಾಳ ಅವರು ಕಾಂಗ್ರೆಸ್ನ ಕೆಲವೊಂದು ಶಾಸಕರು ಹೇಳೋ ಪ್ರಕಾರ 19ಕ್ಕೆ ಏನು ದಿಲ್ಲಿ ಕರ್ತಾರೆ ಅವತ್ತೇ ಸ್ಫೋಟ ಆಗ್ತದೆ, ಏನಾದರೂ ಒಂದು ಭಿನ್ನಮತ ಅನ್ನುವಂಥದ್ದು ಅವರು ಕಾಂಗ್ರೆಸ್ನ ಶಾಸಕರೇ ಹೇಳುವಂಥ ರೀತಿಯಲ್ಲಿ ಭಾಳ ದೊಡ್ಡ ಚರ್ಚೆ ವಿಧಾನಸಭೆ ಒಳಗೂ ನಡೆದಿದೆ, ತೋಟದ ಮನೆಗಳಲ್ಲಿ ನಡೆದಿದೆ. ಇನ್ನೇನು ಅಂದ್ರೆ ಅಲ್ಲಿ ನೋಡ್ರಿ, ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋರು ಅಲ್ಲೆಲ್ಲೆಲ್ಲೆಲ್ಲ ಅವ್ರಿಗೂ MLAಗಳು ಕುರ್ಚಿಗೆ ಹೋಗಿ ಕೂತು ಅವರ ಒಂದು ಬೆಂಬಲವನ್ನ ಯಾಚನೆ ಮಾಡೋ ಕೆಲಸ ಒಳಗನೆ ನಡೆದಿದೆ. ಇನ್ನರ್ ಅಂದ್ರೆ ಡಿನ್ನರ್ ಅಂದ್ರೆ ರಾತ್ರಿ ಅಲ್ಲೇ ಒಂದು ಪಾಠದಾಗ ಅಲ್ಲಿ ಮಾಡಕತ್ತಾರೆ. ಇನ್ನರ್ ಆ್ಯಂಡ್ ಡಿನ್ನರ್ ನನ್ನ ಮುಖ್ಯಮಂತ್ರಿ ಅವ್ರು ಏನು ಖರೀದಿ ಮಾಡ್ಲಕತ್ತವರು, ಏನು ಯಾವ ಸಂತಿಗೆ ಹೋಗಿದಾರೋ ಇದೇನು ದನಗಳ ಸಂತೆ ಅಲ್ಲ ವಿಧಾನಸಭೆ ಅಂದ್ರೆ, ಇಲ್ಲಿ ಖರೀದಿ ಮಾಡಕ್ ಬರೋದಿಲ್ಲ. ಅವ್ರನ್ನ ನಾನು ನೋಡ್ತಾ ಇದ್ದೀನಿ ಒಳಗಡೆ ಬಹಳಷ್ಟು ಚರ್ಚೆಗಳು ನಡೆದವು. ಅದು ನೋಡಿ, ಹಿಂದೆ ಒಂದು ಪ್ರಯತ್ನ ಮಾಡಿದ್ರು, ಅದು ವಿಫಲ ಆದ ನಂತರ ಇವತ್ತು ಮೇಲಿನವರು ರಿಜೆಕ್ಟ್ ಮಾಡಿದ ನಂತರ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟರು, ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡೋದಿಲ್ಲ ಅಂತೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟರು. ಅದು ಅಮಿತ್ ಶಾ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ BJP ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ. ಈಗ ಅವರಲ್ಲೇ ಹೆಚ್ಚು ಶಾಸಕರನ್ನ ಬೆಂಬಲ ತಗೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನು ಭೇಟಿ ಆಗ್ಬೇಕಂತ ಅವ್ರ ಚರ್ಚೆ. ಏನು ಮಾಡ್ಯಾರೋ ಗೊತ್ತಿಲ್ಲ. ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದೆ, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗ ಒಬ್ಬರು ರಾಷ್ಟ್ರೀಯ ನಾಯಕ ನನಗೆ ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು, ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ BJP ಆಗಿದ್ದರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಆ ಮನುಷ್ಯನ ಹೊರಗಿಟ್ಟರೆ ನಾವು ಒಳ್ಳೇದಾಗ್ತದೆ ಅಂದಿದ್ದು ಮ್ಯಾಗಿನವ್ರ ಪಾಪ ಏನೋ ಒಂದು ಆ್ಯಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ವಿಜೇಂದ್ರ ರೋಲ್ ಏನಾದ್ರು ಆಗ್ಬೇಕು, ಮತ್ತು ಉಪಮುಖ್ಯಮಂತ್ರಿ ಆಗ್ಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರಿಸ್ಬೇಕಂತ ಬಿಟ್ಟು ಪಾಪ ಏನು ಅವ್ರು ಹಣ ದುಡ್ಡು ಹೊಡಿದ್ ಬಿಟ್ರೆ ಅವ್ರಿಗೇನು ಎಲ್ಲ ಸುಳ್ಳು. ರೈತ ನಾಯಕನೂ ಅಲ್ಲ, ಯಾವ ಸುಡುಗಾಟ ನಾಯಕನೂ ಅಲ್ಲ. ಅವರು ಎಲ್ಲ ಭೇಟಿಯಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ BJP ಬಲ್ಲ ಮೂಲಗಳೇ ಹೇಳವ್, ನಾನು ಹೇಳದ ಮ್ಯಾಗನೇ ನಾ ಮಾತಾಡ್ತಾ ಇದ್ದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.